ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಸೊ ವಿಡಿಯೋ ತಮ್ಮ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇದೆ ಬಿಟ್ಟು ಹೌದು, ನಿಮ್ಮ ಒಂದು ಥರ್ಡ್ ಸೆಮ್ CSE ಅವರಿಗೆ ಏನೋ ಒಂದು DSA ಸಬ್ಜೆಕ್ಟ್ ಅಂತ ಇದೆ. ಆ ಒಂದು DSA ಸಬ್ಜೆಕ್ಟಿನಿಂದ 14 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗ್ತಿದೆ. ಇದು ಎಲ್ರಿಗೂ ಗುಡ್ ನ್ಯೂಸ್. ಸೊ ಇದು ಯಾರಿಗೆ ಸಿಗುತ್ತೆ, ಏನು ಸಿಗುತ್ತೆ, ಇದರದ್ದು ಎಲಿಜಿಬಿಲಿಟಿ ಏನು, ಮತ್ತು ಏನಕ್ಕೆ ಗ್ರೇಸ್ ಮಾರ್ಕ್ಸು, ಏನು ಮಿಸ್ಟೇಕ್ ಆಗಿದೆ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಫಸ್ಟ್ ಕ್ವಶನ್, ಇದು ಗ್ರೇಸ್ ಮಾರ್ಕ್ಸ್ ರಿಯಲಾ ಅಥವಾ ಫೇಕಾ? ಇದು ಅಬ್ಸಲ್ಯೂಟ್ಲಿ ರಿಯಲ್. 14 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಇದೆ, ಒಂದಲ್ಲ ಎರಡಲ್ಲ 14 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್. ಇದು ಯಾರ್ಯಾರಿಗೆ ಎಲಿಜಿಬಲ್ ಇದೆ? ಇದು ಯಾರ್ಯಾರಿಗೆ ಎಲಿಜಿಬಲ್ ಇದೆ ಅಂದರೆ, ಈ ಒಂದು 10th ಕ್ವಶನ್ ಯಾರು ಅಟೆಂಡ್ ಮಾಡಿರ್ತೀರಾ, ಈ ಒಂದು 10th ಕ್ವಶನ್ ಯಾರು ಅಟೆಂಡ್ ಮಾಡಿರ್ತಾರ, ಸೊ ಅವರಿಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಮಾತ್ರ ನಿಮ್ಮದು ಸಿಲೆಬಸ್ಸಲ್ಲಿ ಇರತಕ್ಕಂಥ ಕ್ವಶನ್ ಇದೆ, ಯಾಶಿಂಗ್ ಕ್ವಶನ್. ಸೊ B ಆ್ಯಂಡ್ C ಏನಿದೆ, ಇದು ನಿಮ್ಮ ಒಂದು ಔಟ್ ಆಫ್ ಸಿಲೆಬಸ್ ಕ್ವಶನ್. ಅಂದರೆ ಇದು 21 ಸ್ಕೀಮ್ ಅವರ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಸ್. ಇದು 22 ಸ್ಕೀಮ್ಗೆ ಇಲ್ಲ. ಸೊ ಈಗ ನಿಮಗೆ ವಿತ್ ಪ್ರೂಫೊಂದಿಗೆ ನಾನು ನಿಮಗೆ ಹೇಳ್ತೇನೆ. ಸೊ ಹೇಗೆ ಗ್ರೇಸ್ ಮಾರ್ಕ್ಸ್, ಇದು ಸಬ್ಜೆಕ್ಟಲ್ಲಿ ಟಾಪಿಕ್ಸ್ ಆಯ್ತಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು. ಇದು ಟಾಪಿಕ್ಸ್ ಯಾಲ್ಲಿ ಇತ್ತು ಅಂತಂದರೆ 21 ಸ್ಕೀಮ್ ಅವ್ರಿಗೆ ಈ ಒಂದು AVL ಟ್ರೀ ಆಗಿರ್ಬೋದು, ರೆಡ್ ಬ್ಲಾಕ್ ಟ್ರೀ ಆಗಿರ್ಬೋದು, ಇದೆಲ್ಲ 21 ಸ್ಕೀಮ್ ಅವರಿಗೆ ಇದೆ. ಬಟ್ 22 ಅವ್ರ ಸ್ಕೀಮ್ಗೆ ಈ ಒಂದು ಸಬ್ಜೆಕ್ಟ್ ಇಲ್ಲ. ಸೊ ನಿಮಗೆ 22 ಸ್ಕೀಮ್ ಸಿಲೆಬಸ್ ಕಾಪಿ ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ಸೊ ಇದು ಯಾರ್ಯಾರಿಗೆ ಎಲಿಜಿಬಲ್ ಇರ್ತಾರೆ ಅಂತಂದರೆ, ಈ ಒಂದು ಅಟೆಂಪ್ಟ್ ಯಾರು ಮಾಡಿರ್ತಾರೆ 10th ಕ್ವಶನ್ ಅವ್ರಿಗೆ ಮಾತ್ರ ಈ ಒಂದು ಗ್ರೇಸ್ ಮಾರ್ಕ್ಸ್ 14 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ರೀ, ಅರಾಮ್ 40 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್. ಯಾರು ಈ ಒಂದು 10th ಕ್ವಶನ್ಸ್ ಅಟೆಂಡ್ ಮಾಡಿರ್ತಾರೆ ABC, ಈಸಿಯಾಗಿ ನಿಮಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ನ ಸಿಗತ್ತೆ. ಸೊ ಈಗ ಈ ಸಿಲೆಬಸ್ ಅಲ್ಲಿ ಐತಲ್ಲ ಅಂತೇಳಿ ನಿಮಗೆ ಲೈವ್ ಒಂದು ಪ್ರೂಫ್ ಕೊಡ್ತೇನೆ, ನೋಡೋಣ ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು 22 ಸ್ಕೀಮ್ ಸಿಲೆಬಸ್ ಕಾಪಿ, ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಅಪ್ಲಿಕೇಶನ್ದು. ಇಲ್ಲಿ ನೋಡ್ಬೋದು ಲಾಸ್ಟ್ 5th ಮಾಡ್ಯೂಲಲ್ಲಿ ಏನಿದೆ, ಹ್ಯಾಶಿಂಗ್ ಇದೆ, ಪ್ರಿಯೋರಿಟಿ ಕ್ಯೂಸ್ ಇದೆ, ಇಂಟ್ರಡಕ್ಷನ್ ಟು ಎಫಿಸಿಯೆಂಟ್ ಬೈನರಿ ಸರ್ಚ್ ಟ್ರೀ ಇದೆ. ಸೊ ಆಪ್ಟಿಮಲ್ ಟ್ರೀ ಅದರೊಳಗಡೆ ನೋಡ್ಬೋದು ಟ್ರೀಸು. ಸೊ ಪ್ರಿಯೋರಿಟಿ ಕ್ಯೂ, ಸಿಂಗಲ್ ಆ್ಯಂಡ್ ಡಬಲ್ ಎಂಡೆಡ್ ಪ್ರಿಯೋರಿಟಿ ಕ್ಯೂಸ್, ಲೆಫ್ಟ್ ಹಿಸ್ಟ್ರಿ, ಸ್ಟ್ಯಾಟಿಕ್ ಹ್ಯಾಶಿಂಗ್, ಡೈನಮಿಕ್ ಹ್ಯಾಶಿಂಗ್, ಇದೆಲ್ಲ ಕ್ವಶನ್ಸ್ ಇದೆ. ಬಟ್ ನೀವು ಅಲ್ಲಿ 10th B ಯಲ್ಲಿ ನೋಡ್ಬೋದು, ಈ ಒಂದು 10th B ಯಲ್ಲಿ ಇರ್ತಕ್ಕಂಥ AVL ಟ್ರೀಸ್ ಆಗಿರ್ಬೋದು, ಸೊ ರೆಡ್ ಬ್ಲಾಕ್ ಟ್ರೀಸ್ ಆಗಿರ್ಬೋದು, ಇದು ಯಾವುದು ಕೂಡ ನಿಮ್ಮ ಒಂದು ಸಿಲೆಬಸ್ ಇಲ್ಲ. ಸೊ ಹಾಗಾಗಿ ಆ ಒಂದು ಕ್ವಶನ್ ಯಾರು ಅಟೆಂಡ್ ಮಾಡಿ ಬಂದಿರ್ತಾರೆ ಅವರಿಗೆ ಮಾತ್ರ ಈ ಒಂದು 40 ಮಾರ್ಕ್ಸ್ ಎಲಿಜಿಬಲ್ ಇರುತ್ತೆ. ಸೊ ಎಲ್ರಿಗೂ ಗುಡ್ ನ್ಯೂಸ್ ಆ್ಯಂಡ್ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಇದು ಒಂದು ರಿಯಲ್ ನ್ಯೂಸ್ ಆಗಿದೆ, ಯಾಕಂದರೆ 14 ಮಾರ್ಕ್ಸ್ ಇದು ಗ್ರೇಸ್ ಮಾರ್ಕ್ಸ್ ಆಗಿದೆ. ಯಾರು ಅಟೆಂಡ್ ಮಾಡಿರ್ತಾರೆ ಅವ್ರಿಗೆ ಈಸಿಯಾಗಿ 14 ಮಾರ್ಕ್ಸ್ ಸಿಗುತ್ತೆ. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.